ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಹೊರಟಿದ್ರು, ಪ್ರವಾಸ ಮಾಡ್ಕೋತ ಹೋಗ್ತಿದ್ರು. ಬಹಳ ದೊಡ್ಡವರು ಶಂಕರಾಚಾರ್ಯರು. ಏನು ಸುಂದರವಾದ ತತ್ವಜ್ಞಾನವನ್ನು ಮಂಡಿಸಿದರು. ಎಷ್ಟು ಸುಂದರ ತತ್ವಜ್ಞಾನ, ಜನರಿಗೆ ಬಹಳ ಹಿಡಿಸಿದ ತತ್ವಜ್ಞಾನ. ಅವ್ರಿಗಿಂತ ಮೊದಲು ಜನ ಅಂತಿದ್ರು ಅದನ್ನು. ಅಂಥ ತತ್ವಜ್ಞಾನ ಏನದ ಜೀವನದಾಗ. ಜೀವನ ಅಂದ್ರೆ ಒಂದು ಕನಸಪ್ಪ ಅಂತಿದ್ರು ಭಾರತೀಯರೇ. ಹಳ್ಳ್ಯಾಗ ಅಂತಿದ್ರು ಜೀವನೇನು ಬಹಳ ದೊಡ್ಡದಲ್ಲ, ಇದೊಂದು ಕನಸಿದ್ದಂಗೆ. ಹಿಂಗೆ ಕಾಣಿಸ್ತದೆ, ಹೋಗೇ ಬಿಡ್ತದೆ. ಇದನ್ನೇ ತಾತ್ವಿಕವಾಗಿ ತತ್ವಬದ್ಧವಾಗಿ ಹೇಳಿದ ಶಂಕರ. ಅಷ್ಟು ಸುಂದರ ತತ್ವಜ್ಞಾನ ಮಂಡಿಸಿದ. ಅದೇನು ಅಂದರೆ ಏನೂ ಅಲ್ಲ. ಶಂಕರ ತತ್ವಜ್ಞಾನ ಅಂದರೆ ಇದೆಲ್ಲ ನೋಡ್ತೇವಲ್ಲ, ಇದೊಂಥರ ಕನಸಿದ್ದಂಗೆ. ಮತ್ತೆಲ್ಲ ಮರೆಯಾಗಿ ಹೋಗ್ತದೆ. ಹೋಗೋದಿಲ್ಲೇನು, ಎಲ್ಲ ಮರೆಯಾಗಿ ಹೋಗ್ತದೆ. ಇನ್ನೊಂದು 100 ವರ್ಷಕ್ಕೆ ಇಲ್ಲಿ ಯಾರು ಇರ್ತಾರೆ? ಇಲ್ಲಿದ್ದವ್ರು ಯಾರ್ಯಾರು ಇರೋದಿಲ್ಲ. ದೊಡ್ಡವರು ಇರೋದಿಲ್ಲ, ಸಣ್ಣವರು ಇರೋದಿಲ್ಲ, ಹೆಣ್ಮಕ್ಳು ಇರೋದಿಲ್ಲ, ಗಂಡ್ಮಕ್ಳು ಇರೋದಿಲ್ಲ, ಭಾಳ ಜಾಣ ಅಂತ ಹೇಳಿದವರು ಇರೋದಿಲ್ಲ. ಎಲ್ಲೂ ಆದರೂ ಗೊತ್ತಿಲ್ಲ, ಯಾಕೆ ಬಂದಿದ್ರು ಗೊತ್ತಿಲ್ಲ, ಏನೇನು ಮಾಡಿದರು, ಏನೋ ಮಾಡಿದರು, ಹೋಯಿತು, ಎಲ್ಲ ಮರೆಯಾಗಿ ಹೋಯಿತು ಅಷ್ಟೇ. ಎಲ್ಲ ಶೂನ್ಯವಾಗಿ ಈ ತತ್ವಜ್ಞಾನ ಹೇಳಿದವ ಅಂಥ ಶಂಕರಾಚಾರ್ಯ ಒಂದು ಸಲ ಹೀಗೆ ಹೊರಟಿದ್ದ. ಆತ ಹೋದಲ್ಲೆಲ್ಲ ಸುಮ್ಮನೆ ಜನರನ್ನು ಭೇಟಿಯಾಗಿ ತನ್ನ ಮಾತುಗಳನ್ನು ಆಡ್ತಿದ್ದ. ಬಹಳ ಸುಂದರ ಮಾತುಗಳನ್ನು ಆಡ್ತಿದ್ದ. ಹೀಗೆ ಹೋಗ್ತಾ ಇರುವಾಗ ಒಂದು ಹೊಲದಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ವೃಕ್ಷ, ಮಾವಿನ ವೃಕ್ಷ. ಆ ಮಾವಿನ ವೃಕ್ಷದಲ್ಲಿ ಹಣ್ಣುಗಳು ತುಂಬಿ ನಿಂತಿದ್ದು. ಎಂಥ ಮಸ್ತ ಹಣ್ಣುಗಳು. ಶಂಕರ ಆದರೆ ಏನಾಯಿತು, ಒಂದು ಹಣ್ಣು ತಿನ್ನಬೇಕು ಅನ್ನಿಸ್ತದೆ. ಭ್ರಮ ಆದರೆ ಏನಾಯಿತು, ಜಗತ್ತೆಲ್ಲ ಸುಳ್ಳಾದರೆ ಏನಾಯಿತು, ಹಣ್ಣು ಒಂದಿಷ್ಟು ತಿನ್ನಬೇಕನ್ನಿಸ್ತು. ಇದು ಜೀವನ, ವ್ಯವಹಾರ. ಆತನಿಗೆ ಬಹಳ ಅದನ್ನು ಗಿಡ ನೋಡಿ ಬಹಳ ಸಂತೋಷ ಆಯಿತು. ಅಲ್ಲಿ ಒಬ್ಬ ಮುದುಕ ಕೂತಿದ್ದ. ಅಲ್ಲಿಗೆ ಹೋದ ಶಂಕರ. ಹೋದ ಕೂಡಲೇ ಮುದುಕ ಕರೆದು ಕೂಡಿಸಿ, ಬಹಳ ಸಂತೋಷದಿಂದ ಕರೆದು ಕೂಡಿಸಿ, ಆ ಬಳಿಕ ಒಂದು 4 ಹಣ್ಣುಗಳನ್ನು ಕೊಟ್ಟು ತಿನ್ನುವಂದ. ಶಂಕರ್ಗೆ ಎಷ್ಟು ಸಂತೋಷ ಆಗಬೇಡ, ಶಂಕರ್ಗೆ ಎಷ್ಟು ಅದ್ಭುತ ಸಂತೋಷ ಆಗಬಾರ್ದು. ಎಷ್ಟು ಮಸ್ತ್. ಹೀಗೆ ಇದ ಭಾರತೀಯ ಸಂಸ್ಕೃತಿ. ಹೆಸರು ಕೇಳಿಲ್ಲ, ಏನೂ ಕೇಳಿಲ್ಲ, ಹಸ್ದಾವ ಬಂದಾನ, ನಮ್ಮಲ್ಲಿ ಹಣ್ಣದ ಅಂತ ಕೊಟ್ಟು ಸಂತೋಷ ಪಡುವಂಥ ಹೃದಯದಲ್ಲ, ಇದಕ್ಕೆ ಸಂಸ್ಕೃತಿ ಅಂತ ಕರೆದರು. ಯಾರತ್ತ ಕೇಳಿಲ್ಲ, ಅವ ಪುಣ್ಯವಂತನೋ ಪಾಪಿಯೋ ಅಂತ ಕೇಳಿಲ್ಲ. ಹಸ್ದಾನಲ್ಲ, ಮುಗೀತು. ಎಂಥ ಮನಸ್ಸು. ನಾವಾದ್ರೆ ಹಂಗಾಗೋದಿಲ್ಲ. ಒಂದು ಹಣ್ಣು ಕೊಟ್ಟರೆ ಎಷ್ಟು ಹಾಳಾತು. ಮಾರುಕಟ್ಟೆ ಬೆಲೆ ಎಷ್ಟು? 20 ರೂಪಾಯಿ. ಅಮೇರಿಕಾದಾಗ ಮಾರಾಟ ಮಾಡಿದ್ರೆ 100 ರೂಪಾಯಿ. ಈ ಮನುಷ್ಯಾಗ 100 ರೂಪಾಯಿ ಸುಮ್ಮನೆ ಯಾಕೆ ಕೊಡೋದು? ಹಣ್ಣಲ್ಲ, 100 ರೂಪಾಯಿ ಉಳಿತಷ್ಟೆ. ನಾವು ಎಲ್ಲವನ್ನ ರೂಪಾಯಿ ಸಂಖ್ಯೆಯಲ್ಲಿ ಎಣಸಕ್ಕೆ ಶುರು ಮಾಡಿದೆವಲ್ಲ, ಜೀವನದ ವೈಭವ ಮರೆಯಾಯ್ತದೆ. ಯಾವುದಕ್ಕೆ ಬೆಲೆ ಕಟ್ಟಕ್ಕಾಗ್ತದೆ ಏನು ಜಗತ್ತಿನಾಗ? ಹಣ್ಣಿಗೆ ಯಾವ ಬೆಲೆ ಕಟ್ಟೋದು? ಯಾರ ಬೆಲೆ ಕಟ್ಟಲಿಕ್ಕೆ ಸಾಧ್ಯ? ಒಂದು ಕಪ್ಪ ನೀರಿನ ಬೆಲೆ ಕಟ್ಟವ್ರು ಯಾರು? ಒಂದು ತುತ್ತು ದಾನದ ಬೆಲೆ ಕಟ್ಟವ್ರು ಯಾರು? ಅದೇ ಒಂದು ಕಪ್ ನೀರ ಇಲ್ಲ, ಜಗತ್ತ ಇಲ್ಲ. ಆ ಹಣ್ಣು ಕೊಡುವಂಥ ಸಂತೋಷವನ್ನು ಯಾವುದು ಕೊಡಬಲ್ಲದು? ಅಂಥದ್ದು ಆ ಮುದುಕ ಅಂಥ ಸುಸಂಸ್ಕೃತ ಕರೆದ, ಕೂಡಿಸಿದ, ಹಣ್ಣು ತಿನ್ನಿಸಿದ. ಆ ಬಳಿಕ ಕೇಳ್ದ. ಆ ಬಳಿಕ ನಿಮ್ಮ ಹೆಸರೇನು ಅಂದ. ಯಾವಾಗ? ಮೊದಲ ಅಲ್ಲ, ತನಿಖೆ ಮಾಡಿ ಒಳಗಲ್ಲ, ಸುಮ್ಮನೆ ಕರೆದು ಕೂಡಿಸಿ ಎಲ್ಲ ಆದ ಬಳಿಕ ನಿಮ್ಮ ಹೆಸರೇನು ಅಂದ. ಆವಾಗ ಶಂಕರ ಹೇಳಿದರು, ಆಚಾರ್ಯ ಶಂಕರ ಅಂದ. ಗಾಬರಿ ಆದ ಮುದುಕ. ಕೇಳಿದ್ದೆ ನಾನು ನಿನ್ನ ಹೆಸರ, ಸಿಕ್ಕ ಭಾಳ ಚಲೋ ಆಯಿತು ಅಂದ. ನೀನು ಬಹಳ ದೊಡ್ಡ ಜ್ಞಾನಿ ಅಂತ ಕೇಳಿದ್ದೆ, ಆದರೆ ನೀನು ಭೇಟಿ ಆಗಬೇಕು ಅಂತ ಒಂದಿಷ್ಟು ಇಚ್ಛಾ ಇತ್ತು ನನಗೆ. ವರುಷಗಳ ಕಾಲ ಇಚ್ಛೆಯನ್ನು ಅಲ್ಲಿ ಉಳಿಸಿಕೊಂಡು ಬಂದೇನೆ.
ನಿನ್ನ ಹೆಸರು ಬಹಳ ಕೇಳಿದ್ದೇನೆ, ಪರಮತತ್ವಜ್ಞಾನಿ, ನಿನ್ನ ಕಂಡ್ರೆ ಸಾಕು ಮುಕ್ತನಾಗ್ತಾನ ಮನುಷ್ಯ, ಮನಸ್ಸು ಸ್ವಸ್ಥ ಆಗ್ತದಂತ ಕೇಳಿದ್ದೇನೆ. ಹೇಳು ಹೇಳು, ನನಗೂ ಒಂದಿಷ್ಟು ಉಪದೇಶ ಮಾಡು. ಆವಾಗ ಶಂಕರಂದ, ಏನು ಉಪದೇಶ ಮಾಡಬೇಕು ನಿನಗೆ ಅಂದ. ಆವಾಗ ಆತ ಹೇಳ್ತಾನೆ, ಏನು ಉಪದೇಶ ಮಾಡಿದರೆ ನಾನು ಪರಮ ಶಾಂತಿಯನ್ನು ಅನುಭವಿಸ್ತೇನೆ, ಅದನ್ನು ಉಪದೇಶ ಮಾಡು ಅಂದ. ನನಗೆ ಆತ್ಮಜ್ಞಾನ ಆಗಬೇಕು, ಸತ್ಯದ ಜ್ಞಾನ ಆಗಬೇಕು, ಎಲ್ಲ ಬಂಧನಗಳು ಹರಿದು ಹೋಗಬೇಕು, ಮನಸ್ಸು ಸ್ವಸ್ಥ ಆಗಬೇಕು, ಹಂಗೆ ಉಪದೇಶ ಮಾಡು ಅಂದ. ಆದರೆ ಉಪದೇಶ ಮಾಡಬೇಕಾದ್ರೆ ಅನೇಕ ರೀತಿ ನೀತಿಗಳು ಮತ್ತು ವಿಧಾನಗಳು. ಅದನ್ನು ಮಾಡಬೇಕಾದ್ರೆ 12 ವರ್ಷ, 20 ವರ್ಷ, 30 ವರ್ಷ ಬೇಕು. ಇಲ್ಲಿ ಕುಂತಾನ 2 ನಿಮಿಷದಾಗ ಹೇಳು ಅಂದ. ಶಂಕರರಿಗೆ ದೊಡ್ಡ ಸಮಸ್ಯೆ ಹೆಂಗೆ ಅಂದ್ರೆ ಅವರು, ಹಾಗಾದ್ರೆ ನಿನಗೆ ತಿಳಿದಿಲ್ಲ ಅಂತ ಹೇಳು ಅಂದ. ತಿಳಿದದಂದಾಗ ತಿಳಿಸಾಕ ಅದಕ್ಕೆ ಯಾಕೆ ಹೊತ್ತು ಬೇಕು ಅಂದ, ಅದಕ್ಕೆ ಯಾಕೆ ಭಾಳ ಬೇಕು ಹೇಳು ಅಂದ. ಶಂಕರರಿಗೆ ಅವನ ಬಯಕೆ ಇತ್ತಲ್ಲ, ಮುದುಕ ಒಕ್ಕಲಿಗ ಮುದುಕ, ಎಂಥ ಸ್ವಚ್ಛ ಮನಸ್ಸ, ಇದಕ್ಕಿಂತ ಸ್ವಚ್ಛ ಮನಸ್ಸಿನೆಲ್ಲಿ ಸಿಗ್ತದೆ? ಹೆಸರು ಕೇಳಲಾರ್ದೆ ಉಪಚಾರ ಮಾಡೋ ಮನಸ್ಸೇ ಅತ್ಯಂತ ಸ್ವಚ್ಛ ಮನಸ್ಸು. ಹೇಳಿ, ಶಹರಗಳಲ್ಲಿ ಇಂಥ ಮನಸ್ಸು ಸಿಗ್ತಾವ? ಹೇಳಿ, ಯಾವುದೋ ಮನೆಗೆ ಹೋಗಿ ಒಂದು ಬಾಗಿಲ ಬಡೀರಿ ನೋಡ್ರಿ, ನೀವು ಜೈಲ್ದಾಗರೆ ಇರಬೇಕು, ಇಲ್ಲಿಕಂದ್ರು ಹಳ್ಳಿಗಳಲ್ಲಿ ಹಂಗಲ್ಲ. ಕರೀತಾರೆ, ಕೂಡಿಸ್ತಾರೆ, ಉಣಿಸ್ತಾರೆ, ತಿನ್ನಿಸ್ತಾರೆ. ಎಲ್ಲಾದರೂ ಒಂದಿಷ್ಟು ಸಂಸ್ಕೃತಿ ಸುಂದರವಾಗಿ ಅರಳಿ ನಿಂತಿದ್ರೆ ಹಳ್ಳಿಗಳ ಮಧ್ಯೆ ಎಂಥ ಹೃದಯಗಳದಾವ. ಇಂಥಲ್ಲಿ ನಾನು ಇದನ್ನು ಹೇಳದೆ ಇದ್ದರೆ ಗತಿ ಏನು ನಂದು ಅಂದ ಶಂಕರ. ಈಗ ಮುದಕ್ಕೆ ಕೂತಾನೆ, ನಿನಗೆ ಹೇಳಕ್ಕೆ ಬರುವುದಿಲ್ಲತ್ತರಿ ಹೇಳು, ಇಲ್ಲಿಕ್ಕೆ ನಾನು ಜ್ಞಾನಿ ಆಗುವಂಗೆ ಹೇಳು ಅಂದರು. 5 ನಿಮಿಷದಾಗ ಹೇಳ್ಬೇಕು. ಎಷ್ಟು ಚಂದದ. ಆವಾಗ ಶಂಕರರು ಶುರು ಮಾಡಿದರು, ಇವಾಗ ತಿಳಿಯಂಗೆ ಹೇಳಬೇಕಲ್ಲ ಅಂತ. ಅವರಂದರು, ಕಿಂ ಜ್ಯೋತಿಸ್ತವ ಭಾನುಮಾನ ಹನಿವೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿ ದೀಪ ದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿಮೆ ಚಕ್ಷುಸ್ತಸ್ಯ ಉನ್ಮೀಲನಾದಿ ಸಮಯೇ ಕಿಂ ಧಿಯೋರ್ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಏನು ಸುಂದರ ಮಾತು ಹೇಳಿದ ಶಂಕರ. ಒಂದೊಂದು ಪ್ರಶ್ನೆ ಕೇಳಿದ. ಪ್ರಶ್ನೆ ಕೇಳ್ಕೋಂತ ಅವನನ್ನು ಪರಮಜ್ಞಾನಿ ಮಾಡಿಬಿಟ್ಟಿದ್ದ. ತರ್ಕದಿಂದಲ್ಲ, ತರ್ಕ ಇಲ್ಲ, ನೈಷಾ ತರ್ಕೇಣ ತರ್ಕ ಮಾಡಿ ಅಲ್ಲ, ಸುಮ್ಮನೆ ಅವನಿಗೆ ಒಂದು ಮಾರ್ಗ ಕೊಟ್ಟ, ಹೀಗೆ ಹೋಗು 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 ಅಂತ ಕೊಟ್ಟ. ಮೊದಲನೇ ಪ್ರಶ್ನೆ ಕೇಳ್ದ, ಹೇಳು ಹೇಳು, ಹಗಲ ಯಾವ ಬೆಳಕಿನಲ್ಲಿ ಜಗತ್ತನ್ನು ನೋಡ್ತಿ ಹೇಳು ಅಂದ. ಆವಾಗ ಮುದುಕ ಹೇಳ್ದ, ಇದೇನು ದೊಡ್ಡ ಸಮಸ್ಯೆ, ಎಲ್ಲರಿಗೆ ಗೊತ್ತದ ಶಂಕರಾಚಾರ್ಯರೇ, ಸೂರ್ಯನ ಬೆಳಕಿನಾಗ ವಸ್ತುಗಳನ್ನು ನಾನು ನೋಡ್ತೀನಿ ಅಂದ. ರಾತ್ರಿ ಅಂದ. ಯಾರು? ಶಂಕರ. ಮುದುಕ ಹೇಳ್ದ, ರಾತ್ರಿ ಚಂದ್ರನ ಬೆಳಕಿನಾಗ, ದೀಪದ ಬೆಳಕಿನಾಗ ನಾನು ನೋಡ್ತೀನಿ ಅಂದ. ಆವಾಗ ಮೂರನೇ ಪ್ರಶ್ನೆ ಕೇಳ್ದ, ಮತ್ತು ಈ ಬೆಳಕು ಯಾವಾಗ ಬೆಳಕಿನಾಗ ನೋಡ್ತಿ? ಬೆಳಕು ಸೂರ್ಯನ ನೋಡ್ತೀಯಲ್ಲ, ದೀಪ ನೋಡ್ತೀಯಲ್ಲ, ಇವೆಲ್ಲ ನೋಡ್ತೀಯಲ್ಲ, ಇದನ್ನು ಹೆಂಗೆ ನೋಡ್ತಿ ಅಂದ. ಕಣ್ಲೆ ನೋಡ್ತೀನಿ ಅಂದ. ಇದೇನು ದೊಡ್ಡ ಮಾತು, ಕಣ್ಲೆ ಇದನ್ನು ನೋಡ್ತೀನಿ ಅಂದ. ಅವಾಗ ಅವ ಹೇಳ್ದ, ಪ್ರಶ್ನೆ ಕಣ್ಣು ಮುಚ್ಚದಾಗ ನಿನ್ನ ಮನಸ್ಸಿನಾಗ ಸೂರ್ಯ ಮೂಡ್ತಾನಲ್ಲ, ಚಂದ್ರ ಮೂಡ್ತಾನೆ, ಬೆಳಕ ಹರಿತದೆ, ಒಳಗಿರೋದೆಲ್ಲ ಕಾಣಕ್ಕೆ ಶುರುವಾಗ್ತದೆ, ಸುಖ ಕಾಣ್ತದೆ, ದುಃಖ ಕಾಣ್ತದೆ, ಅದ್ಯಾವ ಬೆಳಕಿನಾಗ ಅಂದ. ಆವಾಗ ಮುದುಕ ಸ್ವಲ್ಪ ನಿಂತ. ಇಲ್ಲಿ ತನಕ ಭಾಳ ಜೋರಾಗೆ ಬಂದ. ಸೂರ್ಯನ ಬೆಳಕಿನಾಗ ಹೊರ ಜಗತ್ತ, ಚಂದ್ರನ ಬೆಳಕಿನಾಗ ರಾತ್ರಿ ಜಗತ್ತ. ಆ ಬೆಳಕಿ ಎರಡನ್ನ ನೋಡಲಿಕ್ಕೆ ಒಂದಿಷ್ಟು ಕಣ್ಣ. ಆದರೆ ಕಣ್ಣು ಮುಚ್ಚಿದಾಗ ಒಳಗೆ ಕಾಣಿಸ್ತದಲ್ಲ, ನಿಮ್ಮ ಮನೆ ನಿಮಗೆ ಕಾಣಿಸೋದಿಲ್ಲೇನು? ಹೊಲ ಕಾಣೋದಿಲ್ಲೇನು? ಹಣ ಕಾಣೋದಿಲ್ಲೇನು? ಎಲ್ಲ ಕಾಣಕ್ಕೆ ಶುರುವಾಗ್ತದೆ. ಹಿಂಗೆ ನಾ ಅಂದ ಕೂಡಲೇ ಈಗ ಮನಸ್ಸಿನಾಗೆಲ್ಲ ಅವರೇ, ಹೆಂಡತಿ ಮಕ್ಕಳು, ಅವರು ಇವರು ಎಲ್ಲ ತುಂಬ
ಕಾಣೋದಿಲ್ಲೇನು? ಎಲ್ಲ ಕಾಣಿಸ್ತದೆ. ಇದು ಯಾವ ಬೆಳಕಿನಾಗ ಅಂದ? ಬೆಳಕಿರದೆ ಕಾಣಿಸ್ತದೇನು ಅಂದ? ಬೆಳಕಿಲ್ಲದಿದ್ದರೆ ಕಾಣಿಸೋದಿಲ್ಲ ಅಂತ ಆದ ಬಳಿಕ ಯಾವ ಬೆಳಕಿನಾಗ ಹೇಳು ಅಂದ? ಮುದಕ್ಕೆ ಸ್ವಲ್ಪ ವಿಚಾರ ಮಾಡಿ ಹೇಳ್ದ, ಗೊತ್ತಾಯಿತು, ಬುದ್ಧಿ ಬೆಳಕಿನಾಗ ಅಂದ. ಬುದ್ಧಿ ಅದ, ಬುದ್ಧಿಯಿಂದ ನಾನು ನೋಡ್ತೀನಿ, ಒಳಗಿರೋದೆಲ್ಲ ನೋಡ್ತೀನಿ ಅಂದ. ಆವಾಗ ಮುಂದೆ ಅವ ಹೇಳ್ದ, ಕಿಂ ಧೀರ್ ಧಿಯೋರ್ ದರ್ಶನೆ, ಈ ಬುದ್ಧಿ ಅಂತ ನೀ ಹೇಳ್ತೀಯಲ್ಲ, ಇವ ಹೇಳಾವ ಯಾರು ಅಂದ. ನಾನು ಬುದ್ಧಿಯ ಬೆಳಕಿನಾಗ ನೋಡ್ತೀನಿ ಅಂತ ಹೇಳ್ದೆಯಲ್ಲ, ಬುದ್ಧಿಯ ಬೆಳಕಿನಾಗ ನೋಡ್ತೀನಿ ಅಂತ ಹೇಳೋದೊಂದು ಏನರ ಬೆಳಕಿರ್ಬೇಕಲ್ಲ, ಈ ಬುದ್ಧಿಯನ್ನು ಬೆಳಗೋ ಬೆಳಕಿರಬೇಕಲ್ಲ, ಅದ್ಯಾವುದು ಒಂದ? ಮುದುಕ ಕುಂತ ಅಷ್ಟೇ ಸಂತೋಷ ಪಟ್ಟ, ನಕ್ಕ, ಹೇಳ್ದ, ತಿಳಿತು ಶಂಕರ ಅಂತ. ಏನು? ನಾನೇ ಬೆಳಕ ಅಂತ. ನನ್ನ ಬೆಳಕಿನಾಗ ಬುದ್ಧಿ ಹೊಳಿತದೆ, ಬುದ್ಧಿಯ ಬೆಳಕಿನಾಗ ಒಳ ಜಗತ್ತು ಕಾಣಿಸ್ತದೆ, ಬುದ್ಧಿಯ ಬೆಳಕಿನಾಗ ಕಣ್ಣುಗಳು ಕಾಣಿಸ್ತಾವ, ಕಣ್ಣಿನ ಬೆಳಕಿನಾಗ ಸೂರ್ಯ ಚಂದ್ರ ಕಾಣಿಸ್ತಾರೆ, ಸೂರ್ಯ ಚಂದ್ರ ಬೆಳಕಿನಾಗ ಜಗತ್ತು ಕಾಣಿಸ್ತದೆ, ನಾನೇ ನೋಡಾಮ ಅಂದ. ತಿಳಿತು ಶಂಕರ, ಹೋಗು ಇನ್ನ. ತಿಳಿತು, ನೀನು ಪರಮ ಜ್ಞಾನಿ. ಯಾಕೆಂದ್ರೆ ನನ್ನಂಥ ಒಬ್ಬ ಮನುಷ್ಯನ ಜ್ಞಾನಿ ಮಾಡಿ ಬಿಟ್ಟಿಯಲ್ಲ. ನನಗೆ ಗೊತ್ತಾಗ್ಯದ ನಾನು ಯಾರು, ಎಲ್ಲವನ್ನ ನೋಡುವ ಬೆಳಕು, ಎಲ್ಲವನ್ನ ಬೆಳಗುವಂಥ ಬೆಳಕು ನಾನು. ಎಷ್ಟು ಚಂದದೆ ಆ ಬೆಳಕ. ಮುದುಕಲ್ಲ, ಆ ಬೆಳಕು ಶಂಕರ ಅಲ್ಲ. ಅಲ್ಲಿ ಯಾರೂ ಗುರು ಇಲ್ಲ, ಅಲ್ಲಿ ಯಾರೂ ಶಿಷ್ಯರೂ ಇಲ್ಲ, ಅಲ್ಲಿ ಯಾರ್ಯಾರೂ ಇಲ್ಲ, ಬರೀ ಬೆಳಕು, ಚೇತನ. ಆ ಚೇತನವನ್ನು ಕಣ್ಣು ಸಹಾಯ ಮಾಡಲಿಲ್ಲ ನೋಡೋದಕ್ಕೆ, ಮನಸ್ಸು ಸಹಾಯ ಮಾಡಲಿಲ್ಲ ನೋಡೋದಕ್ಕೆ. ಇವೆಲ್ಲ ನಿಂತು ಆ ಬಳಿಕ ನಮ್ಮ ಜ್ಞಾನ ನಮಗುಂಟಾಯಿತು. ಆದ್ದರಿಂದ ನೈಷಾ ತರ್ಕೇಣ ಮತಿರಾಪನೇಯ.